ಬ್ಯಾಂಕ್ ಸ್ಟೇಟ್ಮೆಂಟ್ ನ ಟ್ಯಾಲಿ ಪ್ರೈಮ್ ನಲ್ಲಿ ಯಾವ ತರ ಇಂಪೋರ್ಟ್ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ನೋಡೋಣ. ಟ್ಯಾಲಿ ಓಪನ್ ಮಾಡಿ ಆಲ್ಟ್ ಪ್ರೆಸ್ ಮಾಡಬೇಕು. ಬ್ಯಾಂಕ್ ಸ್ಟೇಟ್ಮೆಂಟ್ ಮೇಲೆ ಬರ್ರಿ, ನಿಮ್ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ನಿಮ್ ಬ್ಯಾಂಕ್ ಸ್ಟೇಟ್ಮೆಂಟ್ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ರಿ. ಎಸ್ ಪ್ರೆಸ್ ಮಾಡ್ರಿ. ಪ್ರೆಸ್ ಮಾಡಿ ಎಂಟರ್ ಪ್ರೆಸ್ ಮಾಡಿದ್ರೆ ನಿಮ್ ಬ್ಯಾಂಕ್ ಸ್ಟೇಟ್ಮೆಂಟ್ ರೀಡ್ ಆಗುತ್ತೆ. ಇಂಪೋರ್ಟ್ ಅಂತ ಪ್ರೆಸ್ ಮಾಡಿದ್ರೆ ಇಂಪೋರ್ಟ್ ಆಗುತ್ತೆ. ಬ್ಯಾಂಕ್ ರೀಕನ್ಸಿಲೇಷನ್ ಸಮ್ಮರಿ ಮೇಲೆ ಪ್ರೆಸ್ ಮಾಡ್ರಿ. ಇಲ್ಲಿ ನಿಮ್ ಎಲ್ಲಾ ಡೆಪಾಸಿಟ್ಸ್ ಮತ್ತೆ ವಿಡ್ರಾಲ್ಸ್ ಇರುತ್ತೆ. ನಾನು ಡೆಪಾಸಿಟ್ಸ್ ಇಂಪೋರ್ಟ್ ಮಾಡಿ ತೋರಿಸ್ತೀನಿ. ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲೆಲ್ಲ ಏನಾಗುತ್ತೆ, ನಿಮ್ ಡೆಪಾಸಿಟ್ಸ್ ಬರುತ್ತೆ. ನಾನೇನ್ ಮಾಡ್ತೀನಿ, ಸೆಲೆಕ್ಟ್ ಆಲ್ ಮಾಡ್ಕೊಂತೀನಿ. ಒಂದೇ ಸಲ ಎಲ್ಲಾನು ಸೆಲೆಕ್ಟ್ ಮಾಡ್ಕೊಂಡು ಏಪ್ರಿಲ್ ತಿಂಗಳಿಂದ ಇಲ್ಲಿವರೆಗೂ ಎಲ್ಲಾನು ಎಂಟ್ರೀಸ್ ಇದ್ರಲ್ಲಿ ಆಯ್ತಾ. ಈಗ ಕ್ರಿಯೇಟ್ ವೋಚರ್ ಅಂಡ್ ಮಲ್ಟಿ ವೋಚರ್ಸ್ ಮೇಲೆ ಕ್ಲಿಕ್ ಮಾಡಿ ಒಂದ್ಸಲಿ ಬ್ಯಾಕ್ ಸ್ಪೇಸ್ ಪ್ರೆಸ್ ಮಾಡ್ಕೊಂಡಿದ್ದೆಲ್ಲ ಫೀಗೆ ಸಂಬಂಧಪಟ್ಟಿದ್ದು ಫೀ ಇನ್ಕಮ್ ಅಂತ ಹಾಕೊಂಡು ಕಂಟ್ರೋಲ್ ಪ್ರೆಸ್ ಮಾಡಿ ಆರ್ ಪ್ರೆಸ್ ಮಾಡಿದ್ರೆ ನಿಮ್ಗೆಲ್ಲಾ ಬ್ಯಾಂಕ್ ಎಂಟ್ರೀಸ್ನು ಇಂಪೋರ್ಟ್ ಆಗ್ಬಿಡುತ್ತೆ. ನೋಡ್ರಿ, DSS ಇಲ್ಲಿ ನೋಡ್ರಿ ಒಂದ್ಸಲಿ ರಿಸಿಪ್ಟ್ ಎಂಟ್ರೀಸ್ ಎಲ್ಲಾ ಎಂಟ್ರೀಸು ಒಂದೇ ಸಲಿ ಆಟೋಮೆಟಿಕ್ ಆಗಿ ಬರುತ್ತೆ. ಇಷ್ಟು ಈಸಿಯಾಗಿ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ಇಂಪೋರ್ಟ್ ಮಾಡಬಹುದು. ಇದ್ರದ್ದು ಇನ್ ಡೀಟೇಲ್ ವಿಡಿಯೋ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ. ಗುರುಕುಲ ಕೊಪ್ಪಳ ಅಂತ ನೀವು ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ನಮ್ಮ ಚಾನೆಲ್ ಸಿಗುತ್ತೆ, ಅಲ್ಲಿ ಈ ವಿಡಿಯೋ ಇರುತ್ತೆ.